ಬಹಳಷ್ಟು ಜನರು ಎದುರಿಸುವ ಸಮಸ್ಯೆ ಏನಂದ್ರೆ ಒಳ್ಳೆ ಆಹಾರ ಸೇವಿಸಿದ್ರೂ ಕೂಡ ಮೂಳೆಗಳು ವೀಕ್ ಆಗಿರೋದು, ಕ್ಯಾಲ್ಸಿಯಂ ಕೊರತೆಯಾಗೋದು, ಬ್ಯಾಕ್ ಪೇನ್, ಜಾಯಿಂಟ್ ಪೇನ್, ಆಸ್ಟಿಯೋಪೋರೋಸಿಸ್, ಬ್ಲಡ್ ಕ್ಲಾಟಿಂಗ್, ಸ್ಪಾಂಡೋಲೈಸಿಸ್ ಈ ಸಮಸ್ಯೆಗಳನ್ನು ಎದುರಿಸುತ್ತಿರೋದು. ಇಲ್ಲಿ ಮೂಳೆ ನೋವಿಗೆ, ಬೆನ್ನು ನೋವಿಗೆ ಮುಖ್ಯ ಕಾರಣ ಏನಂತಂದ್ರೆ ವಿಟಮಿನ್ D3ಯ ಕೊರತೆ. ಈ ವಿಟಮಿನ್ D3 ಸೂರ್ಯನ ಬಿಸಿಲಿನಲ್ಲಿ ನಮ್ಮ ಚರ್ಮದಲ್ಲಿ ತಯಾರಾಗುತ್ತೆ. ಏನೇ ಆಹಾರ ಸೇವಿಸಿದ್ರೂ ನಾವು ಕಂಪಲ್ಸರಿಯಾಗಿ ಎಳೆ ಬಿಸಿಲಿನಲ್ಲಿ 1 ರಿಂದ 2 ಗಂಟೆಗಳ ಕಾಲ ಮೈ ಒಡ್ಬೇಕು. ವಿಟಮಿನ್ D3 ತಯಾರಾಗುತ್ತೆ. ಇದು ನಮ್ಮ ಸಣ್ಣ ಕರುಳಿನಲ್ಲಿ ಕ್ಯಾಲ್ಸಿಯಂ ಹೀರಿಕೆಯಾಗುವಲ್ಲಿ ಸಹಾಯ ಮಾಡುತ್ತೆ. ಒಳ್ಳೆಯ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ತಯಾರಾಗಿ ಮೂಳೆಯಾಗಿ ಕನ್ವರ್ಟ್ ಆಗ್ಬೇಕಾದ್ರೆ ಮತ್ತು ನಮ್ಮ ಮೂಳೆಗಳು, ಹಲ್ಲುಗಳು ಸ್ಟ್ರಾಂಗ್ ಆಗ್ಬೇಕಾದ್ರೆ ವಿಟಮಿನ್ D3 ಬೇಕೇ ಬೇಕು. ಈ ಕ್ಯಾಲ್ಸಿಯಂ ಏನಿದೆಯಲ್ಲ, ಈ ಮೈಕ್ರೋನ್ಯೂಟ್ರಿಯೆಂಟ್ ನಮ್ಮ ದೇಹಕ್ಕೆ ಪ್ರತಿದಿನದ ಅವಶ್ಯಕತೆ ಎಷ್ಟು ಅಂದ್ರೆ 1000 ಮಿಲಿಗ್ರಾಂನಿಂದ 1200 ಮಿಲಿಗ್ರಾಂನಷ್ಟು. ಸಾಮಾನ್ಯವಾಗಿ 20% 40% ಕ್ಯಾಲ್ಸಿಯಂ ಅಂಶ ಕರುಳಿನ ಮೂಲಕ ರಕ್ತಕ್ಕೆ ಸೇರುತ್ತದೆ. ಇದರಲ್ಲಿ 99% ಕ್ಯಾಲ್ಸಿಯಂ ಮೂಳೆ ಮತ್ತು ಹಲ್ಲುಗಳಲ್ಲಿ ಇದ್ರೆ 1% ಭಾಗ ಕ್ಯಾಲ್ಸಿಯಂ ರಕ್ತದಲ್ಲಿ, ಸ್ನಾಯುಗಳಲ್ಲಿ, ನರಗಳಲ್ಲಿ ಇರುತ್ತದೆ. ಒಂದು ವೇಳೆ ರಕ್ತದಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆದ್ರೆ ನಮ್ಮ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಅಂದ್ರೆ PTH ಇದು ಮೂಳೆಗಳಿಗೆ ಸಿಗ್ನಲ್ ಕೊಡುತ್ತೆ. ಅಂದ್ರೆ ಮೂಳೆಗಳಿಂದ ಕ್ಯಾಲ್ಸಿಯಂ ಎಳೆದುಕೊಳ್ಳುತ್ತೆ. ಇದರಿಂದ ನಮ್ಮ ಮೂಳೆಗಳು ವೀಕ್ ಆಗುತ್ತವೆ. ನಮಗೆ ಕ್ಯಾಲ್ಸಿಯಂ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಮಿದುಳು ನರಕೋಶಗಳ ಮುಖಾಂತರ ನಮ್ಮ ಸಂಪೂರ್ಣ ದೇಹದಲ್ಲಿ ಸಿಗ್ನಲ್ಗಳನ್ನು ಕಳುಹಿಸುತ್ತದೆ. ಉದಾಹರಣೆಗೆ ಹೊರಗಡೆ ತುಂಬಾ ಚಳಿ ಇದ್ರೆ ನಮ್ಮ ಮಿದುಳು ಥೈರಾಯ್ಡ್ ಗ್ರಂಥಿಗೆ ನಮ್ಮ ದೇಹದ ತಾಪ ಹೆಚ್ಚಿಸಲು ಸಿಗ್ನಲ್ ಕೊಡುತ್ತದೆ. ಹೊರಗಿನ ತಾಪ ಮತ್ತು ಒಳಗಿನ ತಾಪ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಸಿಗ್ನಲ್, ಈ ಸೂಚನೆ ಸರಿಯಾಗಿ ತಲುಪಬೇಕಾದ್ರೆ ಕ್ಯಾಲ್ಸಿಯಂ ತುಂಬಾನೇ ಇಂಪಾರ್ಟೆಂಟು. ನಮ್ಮ ದೇಹದಲ್ಲಿ ರಕ್ತ ಪಂಪ್ ಮಾಡಲು ಹೃದಯದ ಸ್ನಾಯುಗಳು ರಿಲ್ಯಾಕ್ಸ್ ಆಗುತ್ತವೆ ಮತ್ತು ಕಾಂಟ್ರಾಕ್ಟ್ ಆಗುತ್ತವೆ. ಈ ಕ್ರಿಯೆ ಅಂದ್ರೆ ರಿಲ್ಯಾಕ್ಸಿಂಗ್ ಮತ್ತು ಕಾಂಟ್ರಾಕ್ಟಿಂಗ್ ಕ್ರಿಯೆ ಏನಿದೆ ಅಲ್ಲ, ಇದು ತುಂಬಾ ಫಾಸ್ಟ್ ಆಗಿ ಆಗ್ಬಾರ್ದು. ಈ ಕ್ರಿಯೆ, ಈ ಮೂಮೆಂಟ್ ರೆಗ್ಯುಲರ್ ಟೈಮ್ಗೆ ಆಗ್ಬೇಕು. ಈ ಕ್ರಿಯೆ ರೆಗ್ಯುಲೇಟ್ ಮಾಡಲು ಕ್ಯಾಲ್ಸಿಯಂ ಮತ್ತು ಐರನ್ ಬೇಕೇ ಬೇಕು. ಅಷ್ಟೇ ಅಲ್ಲ, ಕ್ಯಾಲ್ಸಿಯಂ ಹಾರ್ಮೋನ್ ಲೆವೆಲ್ ಮೇಂಟೈನ್ ಮಾಡುವಲ್ಲಿ ತುಂಬಾನೇ ಸಹಾಯ ಮಾಡುತ್ತೆ. ವಿಶೇಷವಾಗಿ ಮಹಿಳೆಯರಲ್ಲಿ ಸಂತಾನೋತ್ಪತ್ತಿ ಹಾರ್ಮೋನ್ಗಳಾದ ಪ್ರೊಜೆಸ್ಟೆರಾನ್ ಮತ್ತು ಎಸ್ಟ್ರೋಜನ್ ಇವುಗಳ ಲೆವೆಲ್ ಮೇಂಟೈನ್ ಮಾಡುವಲ್ಲಿ ಕ್ಯಾಲ್ಸಿಯಂ ಮುಖ್ಯ ಪಾತ್ರ ನಿರ್ವಹಿಸುತ್ತೆ. ಕ್ಯಾಲ್ಸಿಯಂ ಕೊರತೆ ಆದ್ರೆ ತಡವಾಗಿ ಋತುಮತಿಯಾಗುತ್ತಾರೆ. ಮುಟ್ಟು ಕಾಲಕಾಲಕ್ಕೆ ಸರಿಯಾಗಿ ಆಗೋದಿಲ್ಲ. ಹೆಚ್ಚು ರಕ್ತಸ್ರಾವ, ನೋವು ಕಾಣಿಸ್ಕೊಳ್ಬಹುದು. ರಕ್ತ ಹೆಪ್ಪುಗಟ್ಟಲು ಕೂಡ ಕ್ಯಾಲ್ಸಿಯಂ ಸಹಾಯ ಮಾಡುತ್ತೆ. ನಿದ್ರಾಹೀನತೆ ಸಮಸ್ಯೆಯಲ್ಲಿ ಕೂಡ ಕ್ಯಾಲ್ಸಿಯಂ ಸಹಾಯ ಮಾಡುತ್ತೆ. ಯಾಕೆಂದ್ರೆ ಕ್ಯಾಲ್ಸಿಯಂ ನರಗಳು ಹಾಗೂ ಸ್ನಾಯುಗಳ ಬಿಗಿಯನ್ನು ಸಡಿಲಗೊಳಿಸಿ ಚೆನ್ನಾಗಿ ನಿದ್ರೆ ತರಿಸುತ್ತೆ. ಅದಕ್ಕೆ ಕ್ಯಾಲ್ಸಿಯಂನಿಂದ ಸಮೃದ್ಧವಾಗಿರುವ ಹಾಲು ರಾತ್ರಿ ಸಮಯದಲ್ಲಿ ಕುಡಿಯೋದು ಒಳ್ಳೆಯದು. ಹಾಗಾದ್ರೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ಗಳಿಲ್ಲದೆ ನೈಸರ್ಗಿಕವಾಗಿ ನಾವು ಕ್ಯಾಲ್ಸಿಯಂ ಯಾವುದರಿಂದ ಪಡೆಯಬಹುದು? ದಿನಾ ರಾತ್ರಿ 1 ಗ್ಲಾಸ್ ಹಾಲು ಕಂಪಲ್ಸರಿ ಕುಡಿಬೇಕು. ಈ ಹಾಲಿನಲ್ಲಿ 1 ಚಮಚ ಗಸಗಸೆ ಪುಡಿ ಮಾಡಿ ಸೇರಿಸಿ ಕುಡಿದ್ರೆ ಇನ್ನೂ ಒಳ್ಳೆಯದು. ಯಾಕೆಂದ್ರೆ 100 ಗ್ರಾಂ ಗಸಗಸೆಯಲ್ಲಿ 1438 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಇರುತ್ತೆ. ಅಥವಾ ಇದರ ಬದಲಾಗಿ ನಾವೇನ್ ಮಾಡಬಹುದು, 1 ಚಮಚದಷ್ಟು ಹುರಿದ ಅಗಸೆ ಬೀಜದ ಪುಡಿ, ಫ್ಲಾಕ್ಸ್ ಸೀಡ್ಸ್ ಅಂತ ಏನ್ ಹೇಳ್ತೀವಲ್ಲ, ಇಲ್ಲೇನ್ ಮಾಡ್ಬೇಕು, ಅಗಸೆ ಬೀಜವನ್ನ ಚೆನ್ನಾಗಿ ಹುರಿದುಕೊಳ್ಬೇಕು. ಇದನ್ನ ಪೌಡರ್ ಮಾಡ್ಕೊಳ್ಬೇಕು. ಆಮೇಲೆ 1 ಸ್ಪೂನ್ ಈ ಪೌಡರ್ ನಾವು ಹಾಲಿನ ಜೊತೆ ಸೇವಿಸಬೇಕು. ಈ ಅಗಸೆ ಬೀಜ ಏನಿದೆ ಅಲ್ಲ, ಇದು ಕೂಡ ಏನಂತಂದ್ರೆ ಕ್ಯಾಲ್ಸಿಯಂನಿಂದ ಸಮೃದ್ಧವಾಗಿದೆ. ಅಗಸೆ ಏನಿದೆ ಅಲ್ಲ, ಇದು ಮೂಳೆಗಳ ಜೀವ ಅಂತಾನೆ ಹೇಳ್ತಾರೆ. ಇದರಲ್ಲಿ ಈ ಹಾಲಿನಲ್ಲಿ ನೆನೆಸಿಟ್ಟ ಬಾದಾಮ್ ಕೂಡ ಹಾಕಿದ್ರೆ ಒಳ್ಳೆಯದು. ಇಲ್ಲೇನ್ ಮಾಡ್ಬೇಕು, ನೆನೆಸಿಟ್ಟ ಬಾದಾಮಿನ ಸಿಪ್ಪೆ ಸುಲಿಬೇಕು. ಸಿಪ್ಪೆ ಸುಲಿದು ಒಳಗಿರ್ತಕ್ಕಂಥ ಬಾದಾಮನ್ನ ಪೇಸ್ಟ್ ಮಾಡಿ ನಾವು ಹಾಲಿನಲ್ಲಿ ಕಲಸಿ ಕುಡಿಬಹುದು. ಈ ಹಾಲು ಕುಡಿತಾ ಬಂದ್ರೆ ನಾವು ನಡೆಯುವಾಗ ನಮ್ ಜಾಯಿಂಟ್ಗಳಿಂದ ಏನ್ ಕಟ್ ಕಟ್ ಅಂತ ಶಬ್ದ ಬರುತ್ತೆ ಅಲ್ಲ, ಅದು ನಿವಾರಣೆ ಆಗುತ್ತೆ. ಸ್ಪಾಂಡೋಲೈಸಿಸ್ ಸಮಸ್ಯೆ ಕಡಿಮೆ ಆಗುತ್ತೆ. ಆಸ್ಟಿಯೋ ಆರ್ಥ್ರೈಟಿಸ್ ಸಮಸ್ಯೆ ಕಡಿಮೆ ಆಗುತ್ತೆ. ಮೂಳೆ ಮತ್ತು ಹಲ್ಲುಗಳು ಗಟ್ಟಿಯಾಗುತ್ತವೆ. ಹೆಚ್ಚು ಕ್ಯಾಲ್ಸಿಯಂ ಇರುವ ಮತ್ತೊಂದು ಆಹಾರ ಪದಾರ್ಥ ಎಳ್ಳು. 1 ಕಪ್ ಎಳ್ಳು 1740 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಹೊಂದಿರುತ್ತದೆ. ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸಿ ತಿಂದ್ರೆ ಇನ್ನೂ ಒಳ್ಳೆಯದು. ಯಾಕೆಂದ್ರೆ 1 ಕಪ್ ಬೆಲ್ಲದಲ್ಲಿ 120 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಇರುತ್ತದೆ. ಕರಿಬೇವಿನ 5-6 ಚಿಗುರೆಲೆಗಳು ದಿನಾ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಕ್ಯಾಲ್ಸಿಯಂ ಕೊರತೆ ನಿವಾರಣೆ ಆಗುತ್ತೆ. ಯಾಕೆಂದ್ರೆ
100 ಗ್ರಾಂ ಕರಿಬೇವು 830 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂನಿಂದ ಸಮೃದ್ಧವಾಗಿದೆ. ಪನೀರ್ ಕೂಡ ಕ್ಯಾಲ್ಸಿಯಂನಿಂದ ಸಮೃದ್ಧವಾಗಿದೆ. 1 ಕಪ್ ಪನೀರ್ನಲ್ಲಿ 730 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಕಂಡುಬರುತ್ತೆ. ನುಗ್ಗೆ ಸೊಪ್ಪು ಕೂಡ ಕ್ಯಾಲ್ಸಿಯಂನಿಂದ ಸಮೃದ್ಧವಾಗಿದೆ. 100 ಗ್ರಾಂ ನುಗ್ಗೆ ಸೊಪ್ಪಿನಲ್ಲಿ 440 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಇರುತ್ತೆ. 100 ಗ್ರಾಂ ಒಣ ಕೊಬ್ಬರಿಯಲ್ಲಿ 400 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಇರುತ್ತೆ. 100 ಗ್ರಾಂ ರಾಗಿಯಲ್ಲಿ 344 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಇರುತ್ತೆ. ಆದ್ದರಿಂದ ರಾಗಿ ಮುದ್ದೆ ಮೂಳೆಗಳಿಗೆ ತುಂಬಾನೇ ಒಳ್ಳೆಯದು. ಮೆಂತ್ಯ ಸೊಪ್ಪು ಕೂಡ ಕ್ಯಾಲ್ಸಿಯಂನಿಂದ ಸಮೃದ್ಧವಾಗಿದೆ. 100 ಗ್ರಾಂ ಮೆಂತ್ಯ ಸೊಪ್ಪಿನಲ್ಲಿ 395 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಇರುತ್ತೆ. ಇನ್ನೂ ಬಹಳಷ್ಟು ಆಹಾರ ಪದಾರ್ಥಗಳಲ್ಲಿ ಹೆಸರು, ಕಡ್ಲೆ, ರಾಜ್ಮಾ, ಕೊತ್ತಂಬರಿ, ಪಾಲಕು, ಮೂಲಂಗಿ ಎಲೆ, ಕ್ಯಾಬೇಜು ಇವುಗಳಲ್ಲಿ ಕೂಡ ಕ್ಯಾಲ್ಸಿಯಂ ಕಂಡುಬರುತ್ತೆ. ಈ ಆಹಾರ ಪದಾರ್ಥಗಳ ಸೇವನೆಯ ಜೊತೆಗೆ ಕಂಪಲ್ಸರಿಯಾಗಿ ಎಳೆ ಬಿಸಿಲಿನಲ್ಲಿ ನಾವು ಮೈ ಒಡ್ಡೋದ್ರಿಂದ ನಮ್ಮ ಮೂಳೆಗಳ ಸಮಸ್ಯೆಗಳನ್ನು ನಾವು ನೈಸರ್ಗಿಕವಾಗಿ ಗುಣಪಡಿಸಿಕೊಳ್ಳಬಹುದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.